ಪರಿಶ್ರಮ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ಗಿರೀಶ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾವಿವತ್ತು ಇಂದಿನ ಸಂಚಿಕೆಯಲ್ಲಿ ಟ್ರ್ಯಾಕ್ ಸಿಂಗರ್ ಆದಂಥ ಅಂದರೆ ದೇಶ ವಿದೇಶಗಳಲ್ಲಿ ಆಮೇಲೆ ಕನ್ನಡ ಚಲನಚಿತ್ರಗಳಲ್ಲಿ ಟ್ರ್ಯಾಕ್ ಸಿಂಗರ್ ಆಗಿ ಇವರು ಹಾಡಿ ಜನಮನ್ನಣೆಯನ್ನು ಗಳಿಸಿದ್ದಾರೆ. ಅವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶ್ರೀ ವಿಷ್ಣು ರಾಮನ್ರವರ ಹುಟ್ಟುಹಬ್ಬವನ್ನು ಆಚರಿಸ್ಕೋತಾ ಇದ್ದಾರೆ. ಅವ್ರಿಗೀಗ 65 ವರ್ಷವನ್ನು ತುಂಬಿ ಈಗ 66ನೇ ವರ್ಷಕ್ಕೆ ಕಾಲಿಡುತ್ತಾ ಇರುವ ಈ ಸುಸಂದರ್ಭದಲ್ಲಿ ನಾವು ಅವರಿಗೆ ಶುಭಾಶಯವನ್ನು ಕೋರೋಣ. ಸರ್, ನಿಮ್ಮ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸರ್. ದೇವರು ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸುಖ, ಶಾಂತಿಯನ್ನು ಕೊಡಲಿ ಅಂತ ನಾನು ಆ ದೇವ್ರನ್ನ ಕೇಳ್ಕೊತಾ ಇದ್ದೀನಿ ಸರ್. ನಿಜವಾಗ್ಲೂ ನೀವು ಭವಿಷ್ಯದಲ್ಲಿ ಇನ್ನೂ ಸಂಗೀತ ಕ್ಷೇತ್ರದಲ್ಲಿ ಗಾಯನದಲ್ಲಿ ಹೆಚ್ಚು ಹೆಚ್ಚು ಆಕಾಶದೆತ್ತರಕ್ಕೆ ನೀವು ಬೆಳಿಬೇಕು ಅನ್ನೋದೇ ನಮ್ಮೆಲ್ಲರ ಹಾರೈಕೆ ಕೂಡ ಆಗಿದೆ ಸರ್. ಮತ್ತೊಮ್ಮೆ ನಿಮ್ಮ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸರ್. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ಪರಿಶ್ರಮ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಿಮ್ಮ ಪ್ರೀತಿಯ ಗಿರೀಶ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾವಿವತ್ತು ಅಂದರೆ ಬಸವನಗುಡಿಯಲ್ಲಿರುವ ಶ್ರೀ ವಿಷ್ಣು ರಾಮನ್ ಅವರ ಸಂಗೀತ ಶಾಲೆಗೆ ನಾವು ಸಂದರ್ಶನಕ್ಕೆಂದು ಇಂದು ಬಂದಿದ್ದೇವೆ. ಇವರು ಮೂಲತಃ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ದಾಟಿಯಲ್ಲೇ ಇವರು ಕಂಠಸಿರಿ ಅಷ್ಟು ಅದ್ಭುತವಾಗಿ ಅಂದರೆ ಸುಮಾರು ವರ್ಷಗಳಿಂದ ಚಲನಚಿತ್ರರಂಗದಲ್ಲಿ ಹಾಗೂ ಆರ್ಕೆಸ್ಟ್ರಾಗಳಲ್ಲಿ ದೇಶ ವಿದೇಶಗಳಲ್ಲೂ ಕಾರ್ಯಕ್ರಮವನ್ನು ನೀಡುತ್ತಾ ಬರ್ತಾ ಇದ್ದಾರೆ. ಇವತ್ತು ನಾವು ಅವರ ಬಗ್ಗೆ ಅವರ ಅನುಭವಗಳನ್ನು ಇವತ್ತು ಕೇಳ್ಕೊಂಬರೋಣ. ಬನ್ನಿ ವೀಕ್ಷಕರೇ, ಅವ್ರಿಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಬನ್ನಿ ವೀಕ್ಷಕರೇ. ಸರ್, ನಮಸ್ಕಾರ ಸರ್. ನಮಸ್ಕಾರ ಗಿರೀಶ್ ಅವರ. ನಮಸ್ಕಾರ, ತುಂಬ ಸಂತೋಷ. ನಮಸ್ಕಾರ ಸರ್. ನಿಮಗೆ ಪರಿಶ್ರಮ ಮಾಧ್ಯಮ ವಾಹಿನಿಯ ಮೂಲಕ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಭಾಳ ಸಂತೋಷ, ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನಾವಿವತ್ತು ಶ್ರೀ ವಿಷ್ಣು ರಾಮನ್ ರವರ ಬಗ್ಗೆ ನಾವು ಸಂದರ್ಶನಕ್ಕೆ ಬಂದಿದ್ದೇವೆ. ಸರ್, ನೀವು ಹುಟ್ಟಿದ್ದು ಎಲ್ಲಿ, ಜನಿಸಿದ್ದು ಎಲ್ಲಿ, ಆಮೇಲೆ ವಿದ್ಯಾಭ್ಯಾಸ ನೀವು ಎಲ್ಲಿ ಕಲ್ತಿದ್ದು, ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ ಸರ್. ಖಂಡಿತ, ಭಾಳ ಸಂತೋಷ. ನಾನು ಹುಟ್ಟಿದ್ದು ಇದೇ ಬೆಂಗಳೂರಿನ ಪಕ್ಕದ 60 ಕಿಲೋಮೀಟರ್ ದೂರದಲ್ಲಿರುವ ತುಮಕೂರು ಅಂತ ನಮಗೆಲ್ಲ ಗೊತ್ತಿಲ್ಲ. ತುಮಕೂರಲ್ಲೇ ನಾನು ಹುಟ್ಟಿದ್ದು 1959ನಲ್ಲಿ. ತುಮಕೂರಲ್ಲಿ ಹುಟ್ಟಿ ಅಲ್ಲೇ ಬೆಳೆದಂಥ ವ್ಯಕ್ತಿ ನಾನು. ವಿದ್ಯಾಭ್ಯಾಸ ಕೂಡ ಅಲ್ಲೇ ಮಾಡಿದೆ ನಾನು. ಅಲ್ಲಿನ ಗೌರ್ಮೆಂಟ್ ಕಾಲೇಜಲ್ಲಿ ಗ್ರ್ಯಾಜುಯೇಟ್ ಆದ, ಬ್ಯಾಚುಲರ್ ಆಫ್ ಸೈನ್ಸ್ ಮಾಡಿ. ಅವಾಗ ನನಗೆ 19 ವರ್ಷ. 1979ನಲ್ಲಿ ನಾನು ತುಮಕೂರನ್ನ ಬಿಟ್ಟು ಬೆಂಗಳೂರು ಕಡೆ ಬಂದುಬಿಟ್ಟೆ. ಸಂಗೀತವನ್ನು ಅರಿಸುತ್ತಾ ಬೆಂಗಳೂರಿಗೆ ಬಂದದ್ದು. ಸೊ ರೈಟ್ ಒಂದು 79-80 ನಾನು ಬೆಂಗಳೂರಲ್ಲೇ ಇದ್ದೆ. ಹೌದಾ? ವಿದ್ಯಾಭ್ಯಾಸ ಎಲ್ಲಿ? ಎಲ್ಲ ತುಮಕೂರಲ್ಲೇ ಆಗಿದ್ದು. ತುಮಕೂರಲ್ಲಿ BSc ಓದಿ ಗ್ರಾಜುಯೇಟ್ ಆಗಿದ್ದೆ. ಇಲ್ಲಿ ಅವಕಾಶಗಳನ್ನು ಹುಡ್ಕೊಂಡು ಬಂದಾಗ ಅಷ್ಟೊಂದು ಎಲ್ಲ ಹುಡುಕಾಟ ನಡೀತಲ್ಲ, ಹುಡುಕಾಟ ಸ್ವಲ್ಪ ಸಮಯ ಇತ್ತು. ಆಗ ಡಿಪ್ಲೊಮಾ ಇನ್ ಕಾಮರ್ಸ್ ಮಾಡಿದೆ ನಾನು ಬೆಂಗಳೂರಲ್ಲಿ, ದಾವರ್ಸ್ ಕಾಲೇಜ್ ಅಂತ ಹೇಳಿ. ಅವಾಗ BSc ಅಂಡ್ ಡಿಪ್ಲೊಮಾ ಇನ್ ಕಾಮರ್ಸ್ ನನ್ನ ಎಜುಕೇಶನ್ ಕ್ವಾಲಿಫಿಕೇಶನ್. ಸರ್, ನೀವು ಮೂಲತಃ ಗಾಯಕರಾಗಿದ್ದೀರಾ. ನೀವು ಹೇಗೆ ಪಾದಾರ್ಪಣೆ ಮಾಡಿದ್ರಿ, ಅದ್ರ ಬಗ್ಗೆ ಹೇಗೆ ಸ್ಫೂರ್ತಿ ಉತ್ಸಾಹ ಹುಟ್ಟಿತು ಸರ್? ಬಹಳ ಒಳ್ಳೆ ಪ್ರಶ್ನೆ. ನಾನು ಸುಮಾರು ನನಗೆ ಒಂದು 6-7 ವರ್ಷ ಇದ್ದಾಗ, ನಾನು 2ನೇ ಕ್ಲಾಸಲ್ಲಿ ಇದ್ದಾಗ, ಅವೆಲ್ಲ ಹಳೆಯ ಸ್ಕೂಲ್ಗಳಲ್ಲಿ ಒಂದೊಂದು ಪೀರಿಯಡಲ್ಲಿ ಮೆಸ್ಟ್ಗಳು ಒಂದು ಹಾಡು ಹೇಳಿ ಡ್ಯಾನ್ಸ್ ಮಾಡಿ ಅಂತ ಚಟುವಟಿಕೆ ಇರೋದು. ಆಗ ನನ್ನ ಸರದಿ ಬಂದಾಗ ವಿಷ್ಣು ಒಂದು ಹಾಡು ಹೇಳೋನವರು. ನನಗೆ ಈ ರೇಡಿಯೋ ಕೇಳಿ ಸಂಗೀತದ ಬಗ್ಗೆ ಒಲವಾಗಿತ್ತು ಅವಾಗಲೇ. ಐ ವಾಸ್ 6 to 8 years ಅಂತ ಇಟ್ಕೊಳ್ಳಿ. ಸಣ್ಣ ಒಂದು 2ನೇ ಕ್ಲಾಸ 3ನೇ ಕ್ಲಾಸ್ ಓದ್ತಾ ಇದ್ದಾರೆ. ಸೊ ಹಾಡಿನ ಹಾಡು ಕೇಳ್ತಾ ಹಾಡು ಯಾವುದೋ ಒಂದು ಹಾಡು ಹಾಡ್ಬಿಟ್ಟೆ. ಯಾವ ಹಾಡು ಅದು ಜ್ಞಾಪಕ ಇದೆ ನನಗೆ. ಚಕ್ರತೀರ್ಥ ಅಂತ ಒಂದು ಸಿನಿಮಾ ಬಂದಿತ್ತು. ಹೌದು. ಅದರಲ್ಲಿ ಒಂದು ಹಾಡಿದೆ, ಹಗಲು ಹರಿಯಿತು ಮುಗಿಲು ಕರೆಯಿತು ಏಳು ಪಯಣಿಗ
ಎಚ್ಚರ, ಈ ಹಾಡು ನಾನು ತುಂಬ ಚಿಕ್ಕವನು. ಓಕೆ ಅದೊಂದು ಹಾಡು ದೇವರ ಮಕ್ಕಳು ಅಂತ ಒಂದು ಹಾಡು ರಾಜ್ಕುಮಾರ್ ಅವರ ಚಿತ್ರ ಹೊಂದಿದ್ದು. ಓಕೆ ಅದರಲ್ಲಿ ಈ ದಿನ ಮಜಾ ಕಂಡೆನು ನಿಜ ಆದೇನು ರಾಜ, ಈ ಥರ ಒಂದು ಹಾಡು ಕೇಳಿ ಕೇಳಿ ನನಗೇನು ಕೇಳಿದ ತಕ್ಷಣ ನನ್ನ ಮನೆ ಹೆಂಗೆ ರಿಜಿಸ್ಟರ್ ಆಗ್ತೈತೆ ಹಾಡು. ಸೊ ಆವಾಗಲೇ ಒಲವು ನನಗೆ ಸ್ಟಾರ್ಟ್ ಆಯಿತು. ಏನೋ ಒಂದು ಹಾಡು ಅದ್ರ ಬಗ್ಗೆ ಒಂದು ಆಸಕ್ತಿ ಉಂಟಿತ್ತು. ಶಾಲೆಯಲ್ಲಿ ಹಾಡು ಅಂದಾಗ ಹಾಡ್ತಾಯಿದ್ದೆ, ಕಾರ್ಯಕ್ರಮಗಳಲ್ಲಿ ಹಾಡ್ಸೋರು ಸ್ಕೂಲ್ ಡೇಗಳಲ್ಲಿ. ಈ ಥರ ನನ್ನ ಒಂದು ಚಿಕ್ಕನ್ನಲ್ಲೇ ನನ್ನ ಗಾಯನ ಪ್ರಾರಂಭ ಆಯಿತು. ಸರ್, ಹೇಗೆ ನೀವು ಇವಾಗ ಚಲನಚಿತ್ರ ರಂಗಕ್ಕೆ ಬರಬೇಕು ಅಂತಂದಾಗ ನಿಮಗೆ ಏನು ಪ್ರೇರಣೆ ಆಯಿತು? ನೀವು ಹೇಗೆ ಪಾದಾರ್ಪಣೆ ಮಾಡಿದ್ರಿ ಗಾಯಕರಾಗಿ? ಸರ್ ನಾನು ಬೆಂಗಳೂರು ಹೇಳೋದಲ್ಲ, 79 ತುಮಕೂರು ಬಿಟ್ಟು ಬೆಂಗಳೂರಿಗೆ ಬಂದೆ. ಓಕೆ. ಬೆಂಗಳೂರು ಬಂದು ಕಾಮರ್ಸ್ ಓದ್ತಾ ಇಲ್ಲಿ ಹಲವಾರು ಆ ಕಾಲ ತುಂಬ ಬೀದಿ ವಾದ್ಯಗೋಷ್ಠಿಗಳಿತ್ತು. ಗಣೇಶನ ಕಾರ್ಯಕ್ರಮ, ರಾಜ್ಯೋತ್ಸವ ಕಾರ್ಯಕ್ರಮ, ಈಗೆಲ್ಲ ಅದೆಲ್ಲ ಹೋಗ್ಬಿಡ್ತು. ಎಲ್ಲನೂ ಹೋಗಿ ಚಾನ್ಸ್ ಕೇಳೋದು, ಎಲ್ಲ ಆರ್ಕೆಸ್ಟ್ರಲ್ಲಿ ಹೋಗಿ ನಾನು ಚೆನ್ನಾಗಿ ಹಾಡ್ತೀನಿ, ಚೆನ್ನಾಗಿ ಹಾಡಕ್ಕೆ ಅವಕಾಶ ಕೊಡಿ ಅಂತೇಳಿ ಕೆಲವರು ಎನ್ಕರೇಜ್ ಮಾಡೋರು, ಕೆಲವರು ಇಲ್ಲ ಅಂದ್ಬಿಟ್ರು. ಅವಾಗ ಮೊದಲು ಎನ್ಕರೇಜ್ ಮಾಡಿದಂಥವ್ರು ಸೌತ್ ಕಿಂಗ್ ಅನಿಲ್ ಅಂತೇಳಿ ನನಗೆ, ಅವರು 79-80 ಹೌದು ಸರಿ ನಮ್ಮಲ್ಲಿ ಹಾಡಪ್ಪ ಅಂತ ಒಂದು ಅವಕಾಶ ಕೊಟ್ಟರು. ಅಲ್ಲಿಂದ ನನ್ನ ಒಂದು ಆರ್ಕೆಸ್ಟ್ರಾ ಗಾಯನ ಸ್ಟಾರ್ಟ್ ಆಯಿತು. ಓಕೆ. ಶೇಷಾದ್ರಿಪುರಮಲ್ಲಿ ಒಂದು ಅವ್ರ ಕಚೇರಿ ಇತ್ತು. ಓಕೆ. ನನಗೆ ಭಾಳ ಚಿಕ್ಕ ಹುಡುಗ, 20 ವರ್ಷ ನನಗೆ. ಹೌದು. ಇದೇನು ಆರ್ಕೆಸ್ಟ್ರಾ ಹಾಗೆ ಹಾಡ್ತಾ ಎಲ್ಲರಿಗೂ ಪರಿಚಯ ಅದು. ಓಕೆ. ಸೊ ಇದು ಒಂದು 10 ವರ್ಷ ನಡೆದ ನಂತರ 17 ಸ್ಟಾರ್ಟ್ ಮಾಡಿದ್ದು 83ನಲ್ಲಿ ನಮ್ಮ ಸೌಂಡ್ ಆಫ್ ಮ್ಯೂಸಿಕ್ ಗುರುರಾಜ್ ಅಂತ ಇದ್ದಾರೆ, ಬಹಳ ದೊಡ್ಡ ಗಾಯಕರು, ಬಹಳ ದೊಡ್ಡ ಸಂಸ್ಥೆ ಸೌಂಡ್ ಆಫ್ ಮ್ಯೂಸಿಕ್. ಓಕೆ. ಒಂದು ಯಾವುದೋ ಸಣ್ಣ ರೆಕಾರ್ಡಿಂಗ್, ಯಾವುದೋ ಒಂದು ಮೂವಿ ಗರ್ಲ್ ಫ್ರಮ್ ಇಂಡಿಯಾ ಅಂತ ಒಂದು ಮೂವಿ, ಅದು ಹಿಂದಿಲಿ ಈ ಹೆಣ್ಣಿನ ಬಗ್ಗೆ, ಶೋಷಣೆ ಬಗ್ಗೆ ಒಂದು ಚಿತ್ರ. ಓಕೆ. ಅದರಲ್ಲಿ ಹಿಂದಿ ಪಿಕ್ಚರ್ ಅದು. ಅದರಲ್ಲಿ ಒಂದು 2-3 ಸಾಂಗ್ ಇತ್ತು. ಅದರಲ್ಲಿ ಒಂದು ಸಾಂಗ್ ಮಹೇಂದ್ರ ಕಪೂರ್ ಹಾಡಿದ್ರು, ಓಕೆ, ದುನಿಯಾ ಅವರ ಏನೋ ಒಂದಿತ್ತು. ಅದನ್ನ ಕನ್ನಡದಲ್ಲಿ ಡಬ್ ಮಾಡಿದ್ರು. ಓಕೆ. ಕೋಡೆಸ್ ಕಂಪನಿ ಮಾಲೀಕರು, ಓಕೆ, ಕೋಡೆಸ್ ಪ್ರಾಡಕ್ಟ್ ಬರ್ತಲ್ಲ, ಅವರು ಅದನ್ನು ಪ್ರೊಡ್ಯೂಸರ್ ಮಾಡಿದ್ರು. ಆ ಪಿಕ್ಚರ್ ಚೆನ್ನಾಗಿದೆ ಅಂತೇಳಿ ಕನ್ನಡಕ್ಕೆ ಅವತರಣಿಕೆ ಮಾಡಿದ್ರು. ಆಗ ಆ ಸಾಂಗ್ ಒಂದು ತುಂಬಾ ಹೈ ಪಿಚ್ಚಲ್ಲಿ ಇತ್ತು. ಓಕೆ. ಗುರುರಾಜು ನನ್ನ ಬಗ್ಗೆ ವಿಷಯ ಹೋಗಿದ್ದಿದ್ರೆ, ಒಬ್ಬ ಹುಡುಗ ಚೆನ್ನಾಗಿ ಹಾಡ್ತಾ ಇದ್ದಾನೆ ಅಂತ ಹೇಳಿ ಅವ್ರು ನನಗೆ ಸಂಪರ್ಕ ಮಾಡಿ, ಯಾರನ್ನ ಇವಕ್ಕೆಲ್ಲ ಹಾಡ್ತಿ, ಚೆನ್ನಾಗಿ ಹಾಡ್ತಾರೆ ಅಂತ. ಆಗಲೇ ಎಲ್ಲ ದೊಡ್ಡ ಗಾಯಕರು ಇದ್ರು. ಇವಾಗ ಲೋ ಬಜೆಟ್ ಮೂವಿ, ಯಾವ್ದಾದ್ರು ಒಂದು ಸಣ್ಣ ಬಜೆಟ್ ಮೂವಿ ಅಲ್ಲ, ಯಾರೊಬ್ರಿಗೆ ಹಾಡ್ಸೋಣ ಅಂತೇಳಿ, ಅದೇ ಮೊದಲನೇ ಅವಕಾಶ. ನಾನು ಒಂದು ಮಹೇಂದ್ರ ಕಪೂರ್ ಹಾಡಿದ ಕನ್ನಡದ ಹಾಡನ್ನು, ನಾನು ಹಿಂದಿ ಹಾಡನ್ನು ಕನ್ನಡದಲ್ಲಿ ಹಾಡಿದೆ. ಸೊ ಒಂದು ಹಂಗೆ ಪಲ್ಲವಿ ಇಲ್ಲ, ಅದಕ್ಕೆ ನಾಪ್ಕ ಇಲ್ಲ, ವೆರಿ ಸಾರಿ, ಬಟ್ ಐ ಡೋಂಟ್. ಹೌದಾ? ಬಹಳ ಹಿಂದೆ ಹಾಡಿದ್ದೆ. ಸರ್, ಹೇಗಿತ್ತು ನಿಮ್ದು? ಲೋಕದ ಜನರೇ ಅಂತ ಏನೋ ಬರ್ತಿದ್ದು, ದುನಿಯಾ ವಾಲ ಅಂತ ಹಿಂದಿಲಿ ಇತ್ತು. ಹೌದು. ಇಲ್ಲಿ ಯಾರೋ ಸಾಹಿತ್ಯ ಬರ್ದಿರೋರು, ಅದು ಅಷ್ಟು ಜ್ಞಾಪಕ, ಬಹಳ ಲಾಂಗ್ ಬ್ಯಾಕ್, ಐ ಕಾಂಟ್ ರಿಮೆಂಬರ್ ದ ಸಾಂಗ್. ಬಟ್ ಲೋಕದ ಜನರೇ ಅಂತ ಇತ್ತು, ದುನಿಯಾವಾಲು ಅಂತ ಹಿಂದಿಲಿ ಇತ್ತು. ಲೋಕದ ಜನರೇ ಮಿಕ್ಕಿದ ಜ್ಞಾಪಕ ಬರ್ತಾ ಇಲ್ಲ. ಹೀಗೆ ಹಾಡ್ತಾ ವಾದ್ಯಗೋಷ್ಠಿ ನಡೀತಾ ಈಗಲೂ ರೆಕಾರ್ಡಿಂಗ್. ಆಮೇಲೆ ಈ ಖಾಸಗಿ ಕ್ಯಾಸೆಟ್ ಕಂಪನಿಗಳಿಗೆ ಮಾಲೀಕರಿಗೆ ನನ್ನ ಹೆಸರು ಹೋಯ್ತು. ಓಕೆ. ಅವೆಲ್ಲ ತುಂಬ ಕ್ಯಾಸೆಟ್ಸ್ ಎಲ್ಲ ಮಾಡ್ತಾರೆ, ನಿಮಗೆಲ್ಲ ಗೊತ್ತಿರ್ಬೋದು. ಅವೆಲ್ಲ ದೇವರ ಭಕ್ತಿ ಗೀತೆಗಳು, ಜನಪದ ಗೀತೆಗಳು, ಅಥವಾ ಸಣ್ಣ ಅವಕಾಶ, ಒಂದೊಂದು ಕ್ಯಾಸೆಟ್ ಒಂದೊಂದು ಹಾಡು ಆಡೋದು, ಹಲವಾರು ಜನ ಯೂಸ್ ಮಾಡಿಕೊಂಡ್ರು. ದೊಡ್ಡ ಕಂಪನಿ, ಲಹರಿ ಕಂಪನಿ, ಜಂಕಾರ್ ಕಂಪನಿ, ಈ ಉತ್ತರ ಕರ್ನಾಟಕ ಇದೆಯಲ್ಲ, ಈ ಮಠಗಳು, ದೇವಸ್ಥಾನಗಳು, ಅವರೆಲ್ಲ ಬಂದು ಅವ್ರ ಮಠಗಳನ್ನ ಪ್ರಾಜೆಕ್ಟ್ಗಳು ಮಾಡೋದು. ಆ ಮಠಗಳ ಮೇಲೆ ಸ್ವಾಮಿ ದೇವ್ರ ಮೇಲೆ ಆ ಎಲ್ಲ ಕ್ಯಾಸೆಟ್ ನನ್ನ ಹಾಡುಗಳಿದೆ, 2 ಹಾಡು ಈಗಲೂ ಮಠಗಳ ನನ್ನ ಹಾಡುಗಳಿದೆ. ಎಸ್ ಸರ್. ಒಂದು ಮುತ್ತಿನ ಕಥೆ ರೆಕಾರ್ಡಿಂಗು, ಫಸ್ಟ್ ರೆಕಾರ್ಡಿಂಗ್ ಆ ಸಂಕೇಶ್ವರಲ್ಲಿ. ಯಾಕೆ ನಾವೆಲ್ಲ ಕೋರಸ್, ರಾಜ್ಕುಮಾರ್ ಹಾಡ್ತಾರೆ, ನಾವೆಲ್ಲ ಕೋರಸ್. ಅದೊಂದು ಬಹಳ ವೈಭವವಾದ ಒಂದು ಇದು. ಸೊ ಅಲ್ಲಿಂದ ಇಂಡಸ್ಟ್ರಿ ಸ್ಟಾರ್ಟ್ ಆಗಿ SPB ಅವರು ನ್ಯಾಚುರಲ್ ಇಲ್ಲಿ ಬರಬೇಕಾಯ್ತು. ಓಕೆ. ಇಲ್ಲಿ ವಾಯ್ಸ್ ಟ್ರ್ಯಾಕ್ ರೆಕಾರ್ಡ್ ಆಗುತ್ತೆ, ಅವರು ಡೇಟ್ಗಳು ತೊಗೊಂಡು ಇಲ್ಲಿ ಬಂದು ಎವ್ರಿ ವೀಕೆಂಡ್ ಬರ್ತಾಯಿದ್ರು. ಓಕೆ. ಅವಾಗ ನನ್ನ ಹೆಸರು ಹಾಗೆ ಈ ಕ್ಯಾಸೆಟ್ ಲೋಕದಿಂದ ಹಾಗೆ ಫಿಲ್ಮ್ ಫೀಲ್ಡ್ಗೆ ಹೋಯ್ತು. ಕೋರಸ್ ಹಾಡಿದೆ, ಯಾರೊಬ್ರು ಚೆನ್ನಾಗಿ ಹಾಡ್ತಾ ಇದೆ, ಗೊತ್ತಲ್ಲ, ಗ್ರಾಜುವಲಿ ಬಂದ್ಬಿಡುತ್ತೆ ಅದು. ಆಮೇಲೆ ಉಪೇಂದ್ರ ಕುಮಾರ್, ಹಂಸಲೇಖ, ರಾಜನ್ ನಾಗೇಂದ್ರ, ಲಿಂಗಪ್ಪ, ರಂಗರಾವ್ ಎಲ್ಲರೂ ನನ್ನ ಬುಲಾವ್ ಮಾಡಿದ್ರು. ಅಂದರೆ ಟ್ರ್ಯಾಕ್ ಹಾಡಲಿಕ್ಕೆ, ನಾಟ್ ದ ಡೈರೆಕ್ಟ್ ಸಾಂಗ್. ಇವ್ರು ಚೆನ್ನಾಗಿ, ಇವ್ರ ಕೈಲಿ ಚೆನ್ನಾಗಿ ಹಾಡ್ಸ್ಕೊಬೋದು, ಆಮೇಲೆ SPB ಹಾಡ್ತಾರೆ ಅಂತೇಳಿ ಸುಮಾರು SPB 500 ಹಾಡು ಟ್ರ್ಯಾಕ್ ಹಾಡ್ರು. 500 ಹಾಡು ರಿಪೀಟ್ ಮಾಡಿದ್ದಾರೆ ಬಾಲಸುಬ್ರಹ್ಮಣ್ಯ. ಬೇಕಾದ ಒಳ್ಳೊಳ್ಳೆ ಗೀತೆಗಳೇ. ಹೌದಾ? ಅದ್ರಲ್ಲಿ ಒಂದು ಮೀಸೆ ಹೊತ್ತ ಗಂಡಸ್ಸು, ನನಗೆ ಜ್ಞಾಪಕ ಇರೋದು. ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಪೂಡಿ, ಇದೊಂದು ಹಾಡು. ಇನ್ನೊಂದು ವಿಷ್ಣುವರ್ಧನ್ ಒಂದು ಸಾಂಗ್ ಹಾಡಿದೆ, ನವ ವಸಂತ
ಗಾಳಿ ಬೀಸಿದೆ ಲಲಲಾಲಲಲಾಲಲಿ, ಲಾಲಲಾ. ಈ ಥರ ಅನೇಕ ಪ್ರಖ್ಯಾತಿ ಹಾಡುಗಳು ಅದೆಲ್ಲ ನನಗೆ ನಾನೇ ಫೇಮಸ್ ಆಗ್ಬಿಡ್ತಾ ಇದ್ದೆ. ಒಳ್ಳೊಳ್ಳೆ ಗೀತೆ ಎಲ್ಲ ರಿಪೀಟ್ ಮಾಡೋದು. ಓಕೆ ಹಾಡ್ತಾ ಬಾಲಸುಬ್ರಹ್ಮಣ್ಯ ಜೊತೆನೇ ನಾನು ಇದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಸರ್ ಆಮೇಲೆ ನಾನು ನೋಡ್ದಂಗೆ ಧರಣಿ ಮಂಡಲ ಮಧ್ಯದೊಳಗೆ ಆ ಸಿನಿಮಾದಲ್ಲಿ ಗೆಳತಿ ಇಲ್ಲ, ಹೌದು ಹೇಳಿ. ಓ ಗೆಳತಿ ಅದು ನೀವೇನ ಇಲ್ಲ ಎಸ್ ಪಿ ಬಿ ಹಾಡಿ, ಮೂಲ ಗಾಯಕರು ಎಸ್ ಪಿ ಬಿ. ಓ ಅದನ್ನ ಬಟ್ ಆ ದಾಟಿತು. ಅಲ್ಲ ಅದೇ ಹೇಳಿದ್ನಲ್ಲ, ಅವ್ರ ನನ್ನ ಪ್ರೇರೇಪಣೆ ಆಕ್ಚುಲಿ. ಅವ್ರ ಜೊತೆನೇ ಇದ್ನಲ್ಲ, ಹಂಗೆ ಆವಾಹನ ಆಗೋಯ್ತು ನನಗೆ. ಅವ್ರು ಬೆಂಗಳೂರಿಗೆ ಬಂದ್ರೆ ಈ ವೀಕೆಂಡ್ ಅವ್ರ ಜೊತೆ ಇದ್ಬಿಡೋದು ನಾನು. ಅವ್ರಿಗೆ ಚಾಮುಂಡೇಶ್ವರ ಅಲ್ಲ ಅಲ್ಲಿ ಜೊತೆನೆ ಹೋಗೋದು. ಅವ್ರ ಪ್ರಸಾದ ಬಂದ್ರೆ ಪ್ರಸಾದ ಇರೋದು, ಎಲ್ಲೆಲ್ಲೋ ಅಲ್ಲಿ ಅವ್ರ ಹಿಂದೆನೆ. ಅವ್ರು ಮತ್ತೆ ಸೆಕ್ಯೂರಿಟಿ ತರ ಆಗ್ಬಿಟ್ಟಿದ್ದೆ. ಆಮೇಲೆ ನಮ್ಮ ಊಟನೂ ತೊಗೊಂಡೋಗಿ ಕೊಡ್ತಾ ಇದ್ದಾರೆ, ಅದೊಂದು ದೊಡ್ಡ ಭಾಗ್ಯ. ಊಟನೂ ಕೊಡ್ತಾರೆ ಅವ್ರು, ಬೇಡ ಅನ್ನೋರು ಪಾಪ. ನಾನು ಪ್ರೀತಿಯಿಂದ ಗುರುಗಳಿಗೆ ಊಟನೂ ಕೊಡ್ತಾರೆ. ಊಟ ನೋಡೋರು, ಒಂದು ಮೊಸರನ್ನ ಪಾಯಸ ಎವ್ರಿ ವೀಕ್ ಬರೋರು. ಇದು ನನ್ನ ಒಂದು ದೊಡ್ಡ ಸೌಭಾಗ್ಯ. ಅವ್ರ ಜೊತೆ ಇದ್ದು ನಾನು ಒಂಥರ ಮ್ಯಾನರಿಸಮ್ ಅದು ಬಂದ್ಬಿಡುತ್ತೆ. ಈಗ ಗುರು ದೊಡ್ಡ ಸ್ವಾಮಿ ಜೊತೆ ಸೇರ್ಕೊಂಡ್ಬಿಟ್ರೆ ನೀವು ಶಿಷ್ಯರು ಅದೇ ಥರ ಆಗ್ಬಿಡ್ತಾರಲ್ಲ, ನಾನು ಅದೇ ಯಥಾ ಗುರು ತಥಾ ಶಿಷ್ಯ ಅಂತ ಅವ್ರನ್ನೇ ಫಾಲೋ ಮಾಡಿ ತುಂಬಾ ಅದು ಕನ್ವರ್ಟ್ ಆಗ್ಬಿಟ್ಟೆ ಅವ್ರಿಗೆ. ಎಲ್ಲ ಅದೇ ಏನ್ ಸರ್ ನೋಡಕ್ಕೆ ಎಸ್ ಪಿ ವಿ ಥರ ಹಾಡೋದು, ಎಸ್ ಪಿ ವಿ ಥರ ಆಡ್ತೀರ. ಬಟ್ ನಾನು ಆ ಥರ ಅನ್ಕೊಂಡಿಲ್ಲ, ಅವ್ರ ಥರ ಆಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಇಲ್ಲ, ನಾನು ಕೇಳಿದ ಮಟ್ಟಿಗೆ ನಿಜವಾಗ್ಲೂ ಎಲ್ಲರೂ ಈಗಲೂ ಅದನ್ನೇ ಅನ್ಕೊಳ್ಳದೆ ಇರ್ಬೋದು. ಬಟ್ ಎಸ್ ಪಿ ಬಿ ಥರನೇ ಇದೆ ವಾಯ್ಸ್. ಆದರೆ ಇನ್ನೊಂದು ಹಿಂದಿನ ಪೀಳಿಗೆ ಅವ್ರಿಗೆ ಗೊತ್ತಿಲ್ಲ ಅದು ಗೊತ್ತಾಯ್ತು. ಬಟ್ ಇವಾಗಿನ ಪೀಳಿಗೆ ಅವ್ರಿಗೆ ಅದು ನಿಜವಾಗ್ಲೂ ಅದು ಇನ್ನೂ ಯಾರಿಗೂ ಅರ್ಥ ಮಾಡ್ಕೊಂಡು ಇಲ್ಲ ಅವರು. ಬಟ್ ನೀವು ಇವಾಗ ಸದ್ಯದ ಮಟ್ಟಿಗೆ ನೀವು ಇವಾಗ ರೀಸೆಂಟಾಗಿ ಯಾವ್ದಾನ ಹಾಡಿದ್ದೀರಿ ಸರ್? ಭಾಳ ಸಂತೋಷ. ಮೊನ್ನೆ ವಿ ಮನೋರು ಒಂದು ಚಿತ್ರದಲ್ಲಿ ಹಾಡ್ತಿದ್ದಾರೆ, ರುದ್ರಾಭಿಷೇಕ ಅಂತ. ಅಂಡರ್ ಪ್ರೊಡಕ್ಷನ್ ಇದೆ, ಅದು ಅಂಡರ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಒಂದು ಲೋ ಬಜೆಟ್ ಮೂವಿನ, ಬಟ್ ಒಳ್ಳೆ ಹಾಡು ಹಾಡಿದ್ರು ವಿ ಮನೋಹರ್ ಅವರು. ಅವ್ರ ಈ ತರ ಅನೇಕ ಶಿವರಾಜ್ ಕುಮಾರ್ಗೆ ಹಾಡಿದ್ದೀನಿ. ನಮ್ಮೂರು ಹುಡುಗ ಅಂತ ಒಂದು ಸಿನಿಮಾ. ಕುಲ್ಲ ಮುದ್ದಾಡು ರಾಮ ರಾಮ ಇದೊಂದು ಹಾಡು ಜ್ಞಾಪಕ ಮರ್ತೋಗ್ಬಿಟ್ಟಿದ್ದೀನಿ. ಶಂಕರ್ನಾಗ ಒಂದು 2-3 ಪಿಕ್ಚರ್ ಹಾಡಿದೆ. ಪ್ರಾಣ ಸ್ನೇಹಿತ ಅಂತ ಒಂದು ಮೂವಿ ಬಂತು. ಶಂಕರ್ನಾಗ ಮತ್ತು ರಾಮಕೃಷ್ಣ. ಅದರಲ್ಲಿ ಒಂದು ಕ್ಯಾರೆಕ್ಟರ್, ರಾಮಕೃಷ್ಣ ಕ್ಯಾರೆಕ್ಟರ್ಗೆಲ್ಲ ನಂದೇ ಸಾಂಗು, ಶಂಕರ್ನಾಗೆ ಬಾಲಸುಬ್ರಹ್ಮಣ್ಯಂ ಬಾಯ್ಸ್. 3 ಮೇಲ್ ಡ್ಯುಯೆಟ್ ಇದೆ. ಏನ್ ಗುರು ಬೇಡ ಗುರು, ಅದು ಯಾವುದೋ ಒಂದು 2-3 ಸಾಂಗ್, 3 ಡ್ಯುಯೆಟ್ ಹಾಡುವ ಸೌಭಾಗ್ಯ ಎಸ್ ಪಿ ಬಿ ಸರ್ ಜೊತೆ. ಈಗ ಹೇಳ್ತಾ ಅನೇಕ ಗೀತಗಳು ನಾವೇ. ಸರ್ ಇವಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರ ಥರ ನೀವು ಹಾಡ್ತಿರೋಂಥ ಕೆಲವರು ವೀಕ್ಷಕರು ನಿಮ್ಮನ್ನ ಗಮನಿಸ್ತಾ ಇರ್ತಾರೆ. ಸೊ ಒಂದು ಹಾಡು ಹೇಳ್ಬೋದಾ ಸರ್? ಖಂಡಿತ ಹಾಡು, ಬೇಕಾದಷ್ಟು ಹಾಡುಗಳಿದ್ದಾವೆ. ಲೆಟ್ ಅಸ್ ಸ್ಟಾರ್ಟ್ ಒಂದು ಮೆಲೋಡಿಯಸ್ ಸಾಂಗ್. ಓಕೆ, ಯಾವ ಪಿಕ್ಚರ್ ಸರ್ ಇದು? ನನಗೆ ಕೆಲವು ಹಾಡು ಪ್ರಿಯವಾದ ಹಾಡು, ಇದೊಂದು ಹಾಡು. ಮೊದಲಿದೆ ತಾವರೆ ಅರಳಿತು 1983 ತೆರೆಕೊಂಡಂಥ ಚಿತ್ರ. ಅನಂತ್ ನಾಗವರ ಅಭಿನಯದ ಒಂದು ಹಾಡು, ಬಾಲಸುಬ್ರಹ್ಮಣ್ಯಂ ಗಾಯನ, ಎಂ ರಂಗರಾವ್ ಸಂಗೀತ. ನಿಮಗಾಗಿ ಇದು ಈ ಹಾಡು. ಓಕೆ ತಂಗಾಳಿ ತೀರಿದ ಹಾಗೆ, ಹೊಂಬಾಳಿ ತೋಗಿದ ಹಾಗೆ, ಕೆಂದಾದರೆ ನೀನು ನನಗೆ ಮುಂಜಾನೆ ಮೂಡಿದ ಹಾಗೆ, ತಂಗಾಳಿ ತೀರಿದ ಹಾಗೆ, ಹೊಂಬಾಳಿ ತೋಗಿದ ಹಾಗೆ, ಕೆಂದಾದರೆ ನೀನು ನನಗೆ. ಹಸಿರಾದ ಪ್ರೀತಿಯ ಕಂಡು ಉಸಿರಾಗ ಬಂದೆನು ನಾನು. ಹಸಿರಾದ ಪ್ರೀತಿಯ ಕಂಡು ಉಸಿರಾಗ ಬಂದೆನು ನಾನು. ಸಸಿಯಾದ ಸ್ನೇಹ
ಓಡಿ ಬಂದೆ ಬಳಿಗೆ ಮುಂಜಾನೆ ಮೂಡಿದ ಹಾಗೆ ತಂಗಾಳಿ ತೀಡಿದ ಹಾಗೆ ಹೊಂಬಾಳೆ ತೂಗಿದ ಹಾಗೆ ಹೆಂಗಾವರೆ ನೀನು ನನಗೆ ಲರ ಹೊಸದಾದ ಆಸೆಯ ತೋರಿ ಶಶಿಯಂತೆ ಬೆಳಗುವೆ ನೀನು ಹೊಸದಾದ ಆಸೆಯ ತೋರಿ ಶಶಿಯಂತೆ ಬೆಳಗುವೆ ನೀನು ಚೆಲುವಾದ ಬಾಣ ಕಡಲಿನಲ್ಲಿ ಒಲುಮೆ ತೋಣಿಗಳಿ ತೇಲು ನನ್ನ ಜೊತೆಗೆ ಮುಂಜಾನೆ ಮೂಡಿದ ಹಾಗೆ ತಂಗಾಳಿ ತೀಡಿದ ಹಾಗೆ ಹೊಂಬಾಳಿ ತೂಗಿದ ಹಾಗೆ ಕೆಂದಾವರೆ ನೀನು ನನಗೆ ಲರ ಓ ವೀಕ್ಷಕರೇ, ನೋಡಿದ್ರಲ್ಲ ಶ್ರೀ ವಿಷ್ಣು ರಾಮನ್ರವರು ಎಷ್ಟು ಅದ್ಭುತವಾಗಿ ಈ ಮೆಲೋಡಿ ಸಾಂಗ್ನ ನಿಮಗೋಸ್ಕರ ಹಾಡಿದ್ರು. ನಿಜವಾಗ್ಲೂ ಕೂಡ ನಿಮ್ಮೆಲ್ಲರ ಪ್ರೋತ್ಸಾಹ ಆಮೇಲೆ ಸ್ಫೂರ್ತಿ ನೀವಿನ್ನೂ ಅವ್ರಿಗೆ ಹೆಚ್ಚಿನ ಮಟ್ಟಿಗೆ ನೀವು ಕೊಟ್ಟರೆ ಇನ್ನೂ ಚಿತ್ರರಂಗದಲ್ಲಿ ಹಾಡೋಕ್ಕೆ ಅವ್ರಿಗೆ ಅವಕಾಶ ಸಿಗತ್ತೆ ಅಂತ ನಮ್ಮ ಅನಿಸಿಕೆ ಕೂಡ. ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೂ ಇರಬೇಕು. ಹಾಗೆ ಇನ್ನೂ ಮುಂದುವರ್ಸೋಣ ಬನ್ನಿ. ನಿಜವಾಗ್ಲೂ ಕೂಡ ಅವ್ರದ್ದು ಹಾಡಿನ ಕೇಳಿ ನನಗೂ ಕೂಡ ತುಂಬ ಸಂತೋಷ ಆಯಿತು. ಹಾಗೆ ವಿಷ್ಣು ರಾಮನ್ರವರ ಮುಂದಿನ ಅನುಭವಗಳನ್ನು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರು. ಇವಾಗ ಇನ್ನೊಂದು ಪ್ರಶ್ನೆ, ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರ ಜೊತೆ ನೀವು ಹಾಡಬೇಕಾದ್ರೆ ಹೇಗಿತ್ತು ಸರ್ ನಿಮ್ಮ ಅನುಭವ? ಹೇಗಿತ್ತು? ನಿಮ್ಮ ವಾಯ್ಸ್ನ ಅವರು ಎಸ್ ಪಿ ಬಿ ಅವರು ಕೇಳಿದ್ದಾರಾ? ಹೌದು, ಟ್ರ್ಯಾಕ್ ಹಾಡಿದಾಗ ಅವ್ರು ಹಾಡು ಕಲಿಬೇಕಲ್ಲ. ಓಕೆ. ನನ್ನ ವಾಸನೆಗಳು ಹಾಡು ಕಲ್ತ್ಕೊಳ್ಳೋರು ಅವರು. ಹಾಂ. ಈಗ ಒಂದು ರೆಕಾರ್ಡಿಂಗ್ ಅಂತ ಬಂದಾಗ ಅವ್ರು ರೆಕಾರ್ಡಿಂಗ್ ಥಿಯೇಟರ್ ಒಳಗಡೆ ಬರ್ತಾರೆ. ಓಕೆ. ಇವತ್ತು ಎಷ್ಟು ಹಾಡಿದೆ ಒಂದು ಹಾಡು ತಗೋತಾರೆ. ಯಾರು ವಿಷ್ಣು ಟ್ರ್ಯಾಕ್ ಹಾಡಿದಾರಲ್ವಾ, ಅದನ್ನ ರೆಕಾರ್ಡ್ ಅವೆಲ್ಲ ವಾಕ್ಮನ್ ರೆಕಾರ್ಡ್ ಮಾಡ್ಕೋತಾರೆ ಅವರು. ಒಂದು ನನ್ನ ಸಾಂಗ್ನ ಪ್ಲೇ ಮಾಡ್ತಾರೆ. ಪ್ಲೇ ಮಾಡಿದ್ರೆ ರೆಕಾರ್ಡ್ ಮಾಡಿಕೊಂಡು ವಾಕ್ಮನ್ನಲ್ಲಿ ಒಂದು 10 ನಿಮಿಷ 15 ನಿಮಿಷ ಅಷ್ಟೇ ಅದನ್ನ ಹಂಗೆ ಕಲ್ತ್ಕೊಂಡು ಕರೆಕ್ಟಾಗಿ ಪ್ರೆಸೆಂಟ್ ಮಾಡೋದು. ಅವ್ರು ನಾನು ಅಲ್ಲೇ ಇರ್ತಾ ಇದ್ದೆ, ನಾನು ಅಲ್ಲೇ ವಿದ್ಯೆ ಕಲ್ತಿದ್ದು. ನಾನು ಹಾಡಿದ್ದು ಒಂಥರ ಇತ್ತು, ಗುರುಗಳು ಹೇಗೆ ಹಾಡ್ತಾರೆ, ಇವ್ರು ಹೇಗೆ ಸ್ಟೆಪ್ ಅಪ್ ಮಾಡ್ತಾರೆ ಅದನ್ನ ಅಲ್ಲೇ ನಂಗೆ ಗಾಯಕನಾಗಿತ್ತು. ಅಬ್ಸರ್ವೇಷನ್. ನನ್ನ ವಾಸ್ಕಳೆ ಅವ್ರು ಹಾಡಿದ್ದು ಇಲ್ಲ ಒಂದು 500 ಹಾಡು. ನಮ್ತರ ಸುಮಾರು ಜನ ಈ ತರ ಕೆಲಸ ಮಾಡಿದ್ದಾರೆ. ಬಟ್ ನನ್ನ ಬಗ್ಗೆ ನಮ್ಮ ಹತ್ರ ನಾನೇನು ಮಾಡಿದೆ ನನ್ನ ವಾಯ್ಸ್ಗಳು ಅವ್ರು ಹಾಡ್ತಾ ಇದ್ದೆ. ಆಮೇಲೆ ಕೆಲವು ಕಾರ್ಯಕ್ರಮಗಳು ಕೂಡ ಮಾಡಿದ್ದೀವಿ ಅವ್ರ ಜೊತೆ. ಸುಮಾರು ಕಾರ್ಯಕ್ರಮ ಎಷ್ಟು ಅಭಿಮಾನ ನಮಗೆ ಬಂದ್ಬಿಡ್ತು ಅವ್ರಿಗೆ ನನ್ನ ಮೇಲೆ ಅಂದರೆ, ಕೆಲವು ಕಡೆ ಪ್ರಶ್ನಲ್ಲೇ ಹೇಳಿದ್ದಾರೆ. ಆಗಿನ ಕಾಲಕ್ಕೆ 82-83 ಬೆಂಗಳೂರಿನಲ್ಲಿ ಒಬ್ಬ ಹುಡುಗ ಇದ್ದೀನಿ ವಿಷ್ಣು ಅಂತೇಳಿ, ನನ್ನ ಮಟ್ಟಿಗೆ ನನ್ನ ಬಿಟ್ಟರೆ ಅಷ್ಟೇ ಚೆನ್ನಾಗಿ ಹಾಡೋದು ಒಬ್ಬ ನಾನೇ ಹೇಳಿ ಅವರೇ ಪ್ರೆಸ್ನಲ್ಲಿ ಇದು ಮಾಡಿ ಅನೌನ್ಸ್ ಮಾಡಿದ್ದಾರೆ. ಅದು ಪೇಪರೆಲ್ಲ ಬಂದಿತ್ತು. BL ಕಲಾಕ್ಷೇತ್ರದ ಒಂದು ಪ್ರೋಗ್ರಾಮ್ ಆಯಿತು. ಅವಾಗ ಸಭೆಯಲ್ಲಿ ಹೇಳಿದ್ದಾರೆ ಅವರು, ಬೆಂಗಳೂರಲ್ಲಿ ತುಮಕೂರಲ್ಲಿ ವಿಷ್ಣು ಅಂತ ಒಬ್ರು ಇದ್ದಾರೆ, ತುಂಬ ಚೆನ್ನಾಗಿ ಸಹಾಯ ಮಾಡ್ತಾ ಇದ್ದಾರೆ. ನನಗೆ ಅವಾಗಲೇ ಅವ್ರ ಮೇಲೆ ನನ್ನ ಮೇಲೆ ತುಂಬ ಅಭಿಮಾನ ಮಾಡ್ತಾರೆ. ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗ್ಬಿಟ್ರು ಅವರು. ನನ್ನ ಮಗನ ಎತ್ಕೊಂಡು ಮುದ್ದಾಡೋರು. ಆ ಮಟ್ಟಕ್ಕೆ ನಮ್ಮದು ಒಂದು ಬೆಳೆದ್ಬಿಡ್ತು ಅನನ್ಯತೆ. ಸರ್, ಇವಾಗ ಒಂದು ಗಾಯನವನ್ನು ಕಲಿಬೇಕಾದ್ರೆ ಅದಕ್ಕೆ ಸ್ವರಜ್ಞಾನ, ಆಮೇಲೆ ಏರಿಳಿತಗಳು, ಆಮೇಲೆ ಅಂದರೆ ಇವಾಗ ಸಿ ಮೈನರ್, ಡಿ ಮೈನರ್ ಅಂತ ಈ ಟ್ರ್ಯಾಕ್ಗಳನ್ನ ಹಿಡ್ಕೊಂಡು ನಾವು ಅದೇ ದಾಟಿನಲ್ಲಿ ಹೋಗ್ಬೇಕು. ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ, ಅವಾಗ ಒರಿಜಿನಲ್ ಆಗಿ ಎಲ್ಲ ನುಡಿಸ್ತಾ ಇದ್ರು. ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಟ್ರ್ಯಾಕ್ ಬಂದ್ಬಿಟ್ಟು ಪ್ರೋಗ್ರಾಮ್ ಮ್ಯೂಸಿಕ್ ಇವಾಗ ಬಂದ್ಬಿಟ್ಟು ಟ್ರ್ಯಾಕ್ ಅಂತ ಬಂದ್ಬಿಟ್ಟು ಇವಾಗ ಅದ್ರ ಜೊತೆನೆ ಓಡ್ತಾ ಇರ್ಬೇಕು. ಆದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ವೇದಿಕೆ ಮೇಲೆ ಹಾಡ್ಬೇಕಾದ್ರೆ ಅವರು ಟ್ರ್ಯಾಕ್ ಹೇಳ್ತಾ ಇರ್ಲಿಲ್ಲ. ನಾನು ನೋಡಿದ ಮಟ್ಟಿಗೆ ಲೈವ್ ಆರ್ಕೆಸ್ಟ್ರಾ. ಬಟ್ ಹೇಗೆ ಸರ್ ಇವಾಗಿನ ಮಟ್ಟಿಗೆ ಹಾಡೋದು
ಟ್ರ್ಯಾಕಲ್ಲಿ ಎಷ್ಟು ಸರಿ ಅಂತ ನಿಮ್ಮ ಅನಿಸಿಕೆ ಸರ್? ನೋಡಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಲೈವ್ ಆರ್ಕೆಸ್ಟ್ರಾದಲ್ಲಿ ಏನು ಅವಾಗೆಲ್ಲ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಏನು ಕೆಲಸ ಮಾಡಿದ್ರು ಅದು ನಿಜವಾದ ಪರಿಶ್ರಮ. ಓಕೆ. ಆ ಪರಿಶ್ರಮದ ಫಲವೇ ಇವತ್ತಿಗೂ ಕೂಡ ಹಾಡುಗಳು ಜೀವಂತವಾಗಿ ಇನ್ನೂ ಇದ್ದಾವೆ. ಶ್ರಮಕ್ಕೆ ತಕ್ಕ ಫಲ ಯಾವಾಗಲೂ ಸಿಗುತ್ತೆ. ಓಕೆ. ನೀವು ಹೇಳಿಗೆ ಪ್ರೋಗ್ರಾಮ್ ಯಾರೋ ಈಗ ಒಂದು 15 ಜನ ಮಾಡೋ ಕೆಲಸ ಒಂದು ಕೀಬೋರ್ಡ್ ಪ್ರೋಗ್ರಾಮ್ ಮಾಡಿಬಿಟ್ಟು ಅಥವಾ ಒಂದು ತಾಂತ್ರಿಕತೆನ ಬಳಸ್ಕೋತಾ ಇದ್ದಾರೆ. ಹೌದು ಹೌದು. ಅದನ್ನು ಅದೇ ಒರಿಜಿನಲ್ ಕೆಲಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು. ಇದು ತಾಂತ್ರಿಕತೆ ಈಗ ಬಡ್ಜೆಟ್, ಹಣಕಾಸಿನ ಖರ್ಚು ಕಮ್ಮಿ ಆಗುತ್ತಲ್ಲ, ಓಕೆ. ಆ ಒಂದು ನಿಟ್ಟಲ್ಲಿ ಕೂಡ ಇದನ್ನ ಕೆಲವರು ಮಾಡ್ತಾ ಇರ್ಬೋದು. ದುಡ್ಡು ಉಳಿಯುತ್ತೆ ಓಕೆ. ಆ ಒಂದು ನಿಟ್ಟಲ್ಲಿ. ಇಲ್ಲ ನಮ್ಗೆ ದುಡ್ಡು ಹೋದ್ರೂ ಪರವಾಗಿಲ್ಲ, ನಾವು ಕ್ವಾಲಿಟಿ ಬರಲಿ ಅಂತ ಕೆಲವು ನಿರ್ಮಾಪಕರು ಲೈವ್ ಹೆವಿ ಆರ್ಕೆಸ್ಟ್ರಾ ಹಾಕಿ ಮಾಡೋರು ಇದ್ದಾರೆ. ಓಕೆ. ಯಾವುದು ಒಳ್ಳೇದು ಕೆಟ್ಟದ್ದು ಅಂತ ಏನಿಲ್ಲ. ಬಟ್ ಏನಾದರೂ ಅದು ಒರಿಜಿನಲ್ ಇದೆ. ಲೈವ್ ರೆಕಾರ್ಡಿಂಗ್, ಲೈವ್ ಪ್ಲೇಯಿಂಗ್, ಅದೇ ದಟ್ ದ ರಿಯಲ್ ಜಮ್. ಇದೆಲ್ಲ ತಾತ್ಕಾಲಿಕ. ಅದಕ್ಕೆ ಹಾಡಿನ ಕ್ವಾಲಿಟಿ ಕಮ್ಮಿ ಆಯ್ತು ಈಗ. ಆಮೇಲೆ ಈಗ ಸಾಹಿತ್ಯಕ್ಕೆ ಬೆಲೆನೇ ಇಲ್ಲ. ಈ ಎಲ್ಲ ಮ್ಯೂಸಿಕ್ ಓರಿಯೆಂಟೆಡ್, ಎಲ್ಲ ಬೀಟ್ ಓರಿಯೆಂಟೆಡ್. ಅದು ಖಂಡಿತ ಸರ್. ಈಗ ಸಾಹಿತ್ಯಕ್ಕೆ ಬೆಲೆ ಇಲ್ಲ. ಹೌದು. ಡಾಮ್ ಡೀಮ್ ಡ್ಯಾಸ್ ಈಗ ಯಂಗ್ ಜನರೇಷನ್ಗೆ ದೇ ವಾಂಟ್ ನಮ್ DJ ಬೀಟ್. ಹೌದು. ಸೊ ಹಾಗಾಗಿ ಏನಾಗಿದೆ, ಧ್ವನಿಗೆ ಅಷ್ಟು ಪ್ರಾಮುಖ್ಯತೆ ಇಲ್ಲ ಇವಾಗ. ಹಾಗಾಗಿ ಹಲವಾರು ಗಾಯಕರು ಬಂದ್ಬಿಟ್ಟಿದ್ದಾರೆ ಈಗ. ಆಮೇಲೆ ಮೇನ್ ಸಾಹಿತ್ಯ, ನಟನೆ, ಅದೇನು ಪಿಕ್ಚರೈಸಿಂಗು. ಆಮೇಲೆ ಆಗಿನ ಮ್ಯೂಸಿಕ್ ಡೈರೆಕ್ಟರ್ಸು ಗಿರೀಶ್ ಅವರೇ ಒಂದು ಅರ್ಥಪೂರ್ಣವಾಗಿತ್ತು ಕೆಲಸ. ಈಗ ನಮ್ಮ ಪುಟ್ಟಣ್ಣ ಅವರ ಉದಾಹರಣೆ ತಗೋಣ. ಅವರು ಅಂಬರೀಷ್ನ ಒಂದು ಆಕ್ಟರ್ ಮಾಡಿಬಿಟ್ರು. ಹೇಗೆ ಅಂಬರೀಷ್ ಮನದ ನೋಡೋರು ಇವನು ಏನು ಮಾಡಬಲ್ಲ, ಅವನಿಗೆ ತಕ್ಕಂತೆ ಒಂದು ಸೂತ್ರವನ್ನ ಇವರು ಕ್ರಿಯೇಟ್ ಮಾಡಿದ್ರು. ಜಲೀಲ, ಹೌದು, ಮಾತಾಡೋಕ್ಕಿಲ್ಲ, ಬಿಲ್ ಅಂತ ಕೊಟ್ಟು ಗೊತ್ತು, ಇವ್ನು ಚೆನ್ನಾಗಿ ಮಾಡೋದು ಗೊತ್ತು. ಈ ಥರ ಡೈರೆಕ್ಟರ್ನವರೇ ಸೂತ್ರಧಾರಿಗಳು. ಆಗೆಲ್ಲ ಇಡೀ ಪಿಕ್ಚರ್ಗೆ ಡೈರೆಕ್ಟರ್ ಇದ್ದ ಜಾಕಿ ಆಗಿನ ಕಾಲದಲ್ಲಿ. ಈಗಿನ ಅದೇ ಅರ್ಥಹೀನ ಇವಾಗ. ಯಾರೋ ಹಾಡ್ತಾರೆ, ಏನೋ ಪಿಕ್ಚರು. ಇನ್ನೊಂದು ಫ್ರಾಂಕ್ ಆಗಿ ಹೇಳ್ಬಿಡ್ತೀನಿ, ಬೆಳ್ಳಿಗೆ ತಳ್ಳಿಗಿರೋರು ಹೀರೋ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ರಂಗಭೂಮಿ ಅನುಭವ ಇರೋದಿಲ್ಲ, ಒಂದು ಸಂಗೀತದ ಜ್ಞಾನ ಇರೋದಿಲ್ಲ. ಹಾಗೆಲ್ಲ ರೂಲ್ ಇತ್ತು ಆಗಿನ ಕಾಲದಲ್ಲಿ. ನೀವು ಒಂದು ಸಿನಿಮಾಲಿ ಹಾಕಿ ಸಂಗೀತ ಗೊತ್ತಿದ್ಯಾ ಅಂತ ಕೇಳೋರು. ಹೌದು. ಹೊನ್ನಪ್ಪ ಭಾಗವತರು ಅವರು ಹಾಡೋರು, ನಟಿಸೋರು ಎಲ್ಲ. ಹಾಗೆ ಮೋಸ್ಟ್ ಆಫ್ ದಿ ಆಕ್ಟರ್ಸ್ ಅವ್ರ ಹಾಡನ್ನ ಅವರೇ ಹಾಡ್ಕೊಂಡಿದ್ದು. ಭಾನುಮತಿ ಹಳೆಯ ಕಾಲಕ್ಕೆ ಹೋದಾಗ ಅದನ್ನು ರಾಜ್ಕುಮಾರ್ ಅವರು ಬಹಳ ಹೆಮ್ಮೆ ನಮಗೆ. ಇಡೀ ಭಾರತ ದೇಶದಲ್ಲೇ ನಟನೆ ಮಾಡಿ ಎಲ್ಲಾ ತರದ ಹಾಡುಗಳನ್ನ ಹೆಗ್ಗಳಿಕೆ ರಾಜ್ಕುಮಾರ್ ಅವರಿಗಿದೆ. ಶಿವಾಜಿ ಗಣೇಶನ್ ಆಕ್ಟ್ ಮಾಡಿದ್ರು, ಅವ್ರಿಗೆ ಹಾಡಕ್ ಬರ್ತಾ ಇರ್ಲಿಲ್ಲ. MG ಅವರು ಆಕ್ಟ್ ಮಾಡಿದ್ರು, ಅವರು ಬಹಳ ಲೋಕವಿಖ್ಯಾತರು, ಅವ್ರಿಗೂ ಹಾಡಕ್ ಬರ್ತಾ ಇಲ್ಲ. NT ರಾಮರಾವ್ ಅಷ್ಟು ದೊಡ್ಡ ನಟರು, ಅವ್ರಿಗೂ ಹಾಡಕ್ ಬರ್ತಾ ಇಲ್ಲ. ನಮ್ಮ ರಾಜ್ಕುಮಾರ್ ಅವರು ಮಹಾನ್ ದೇವರ ಮಹಾಪುರುಷ. ದೇವರು ನಿಜವಾದ ದೇವಾಂಶ ಸಂಭೂತ. ಅಲ್ಲ, ಅವ್ರಿಗೆ ಸರಸ್ವತಿ ಒಲ್ದು ಬಿಟ್ಟಿದ್ರು ಸರ್. ಒನ್ ಅಂಡ್ ಓನ್ಲಿ ಎಕ್ಸಾಂಪಲ್ ಸರ್, ರಿಯಲಿ ಇನ್ ದ ವರ್ಲ್ಡ್ ಐ ಆಮ್ ಟೆಲಿಂಗ್. ಹೌದು. ಇನ್ನು ಪಾಶ್ಚಾತ್ಯಕ್ಕೆ ಹೋಗಿ ಯಾವ ಆಕ್ಟರ್ಸ್ ಅನ್ನ ಹಾಡ್ಕೊಂಡು ಆಕ್ಟ್ ಮಾಡಿಲ್ಲ. ರಾಜ್ಕುಮಾರ್ ಅವರು ಎಂತೆಂಥ ಹಾಡುಗಳು ಸಹ ನವ ರಸಗಳಲ್ಲಿ ಹಾಡ್ಬಿಟ್ಟಿದ್ದಾರೆ. ರೊಮ್ಯಾಂಟಿಕ್ ಹಾಡಿದ್ದಾರೆ, ನೋವಾದ ಗೀತೆ, ಭಕ್ತಿ ಗೀತೆ, ಈ ಥರ ಹೋದಾಗ ಬಹಳ ಹೆಮ್ಮೆ ಆಗುತ್ತೆ ಅಲ್ವಾ. ಸೊ ನಾವು ಆ ನಿಟ್ಟಿನಲ್ಲಿ SPB ಸಾರು ಅಷ್ಟೇ. ಈಗ ಒಂದು ಸಾಂಗ್ ಹಾಡಿದ್ದೀನಿ ಆಲ್ರೆಡಿ ನಾನು, ಮುಂಜಾನೆ ಮೂಡಿದಾಗೆ. ನೆಕ್ಸ್ಟ್ ಸಾಂಗು ವರ್ಸಟಾಲಿಟಿ, ಇನ್ನೊಂದು ಸ್ಟೈಲ್ SPB ಅವ್ರದ್ದು, ಅದನ್ನ ಹಾಡಿ ತೋರಿಸ್ತೀನಿ ನಾನು ನಿಮಗೆ. ಹೌದಾ? ಯಾವ್ದು ಸರ್ ಪಿಕ್ಚರ್? ಇದು ಶಿವರಾಜ್ ಕುಮಾರ್ ಒಂದು ಹಾಡಿದೆ. ಎಲ್ಲರೂ, ನಾನು ಫೇಮಸ್ ಬೆಂಗಳೂರಲ್ಲಿ ನನ್ನ ಬಗ್ಗೆ ಒಂದು ಖ್ಯಾತಿ ಇದೆ. ವಿಷ್ಣು ರಾಮನ್ ಅವರು ಎಲ್ಲಾ ತರ ಹಾಡುಗಳನ್ನು ಹಾಡ್ತಾರೆ, ಎಲ್ಲಾ ಭಾಷೆಗಳ ಹಾಡನ್ನು ಹಾಡ್ತಾರೆ. ಅದೇ ಯಾವ್ದು ಸರ್? ನಮ್ಮೂರ ಹುಡುಗ. ಇಲ್ಲ ಅದೇ ನಾನು ಹಾಡಿದ್ದು. ನಾನು ಹಾಡು ಯಾವುದು ಅಲ್ಲ, ಮೂಲ ಶಿವರಾಜ್ ಕುಮಾರ್ ಸಿನಿಮಾ ಹಾಡಿದ್ದು, ನಮ್ಮೂರ ಹುಡುಗಲ್ಲ ಹಾಡಿದ್ದೆ. ಈಗ ನಾನು ಹಾಡ್ತಾರೆ SPB ಸಾರ್ ಬಗ್ಗೆ ಮಾತಾಡ್ತೀನಿ. SPB ಸಾರ್ಗೆ ನವರಸಗಳ ಗಾಯನ. ನಾನು ಆಲ್ರೆಡಿ ಒಂದು ಸಾಂಗ್ ಹಾಡಿದೆ, ಮೆಲೋಡಿ ಮೂಡೋದು ಬರೆದು ಬಿಡೋಣ. ಈಗ ನೋಡಿ, ಶಿವರಾಜ್ ಕುಮಾರ್ ಒಂದು ಹಾಡು ಹಾಡ್ತಾ ಇದ್ದೀನಿ, ಅದೇ ರಾಗ, ಅದೇ ಹಾಡು, ಇಷ್ಟದ ಹಾಡು. ಈ ಹಾಡಲತ್ತು ಗಮನ SPB ಯಾವ ಥರ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡ್ತಾರೆ ಈ ಹಾಡಿಗೆ ತಕ್ಕಂತೆ. ಇದರ ಸಂಗೀತ ಶಂಕರ್ ಗಣೇಶ್ ಮಾಡ್ತಾರೆ. ಇದು ಭಾಳ ಅಪರೂಪದ ಹಾಡು ಕೂಡ. ಹಾಡೋಣ, ಅದೇ ರಾಗ, ಅದೇ ಹಾಡು ಚಿತ್ರದ ಈ ಒಂದು ಡಿಸ್ಕೋ ಮಾದರಿ ಒಂದು ಗೀತೆ. ಎಸ್ ಸರ್.
ನೋಡಿ ನೀವಿಲ್ಲಿ ಹೇಳಿದೆ ಎಂದು ನನ್ನ ಎದೆಯಲ್ಲಿ ಅಮ್ಮಯ್ಯ ಅಕ್ಕಯ್ಯ ನೋಡಿ ನೀವಿಲ್ಲಿ ಹೇಳಿದೆ ಎಂದು ನನ್ನ ಎದೆಯಲ್ಲಿ ಈ ಸುಂದರಿ ವಯ್ಯಾರಿ ವಯ್ಯಾರಿ ಈ ಸುಂದರಿ ಅಣ್ಣಯ್ಯ ತಮ್ಮಯ್ಯ ಬನ್ನಿ ನೀವಿಲ್ಲಿ ಅಮ್ಮಯ್ಯ ಅಕ್ಕಯ್ಯ ನೋಡಿ ನೀವಿಲ್ಲಿ ಹೇಳಿದೆ ಎಂದು ನನ್ನ ಎದೆಯಲ್ಲಿ ಈ ಸುಂದರಿ ವಯ್ಯಾರಿ ವಯ್ಯಾರಿ ಈ ಸುಂದರಿ ರಾತ್ರಿಯಲ್ಲಿ ಹೊರಗೆ ಬಂದು ನನ್ನ ಸೇರಿಕೊಂಡು ರಾತ್ರಿಯಲ್ಲಿ ಹೊರಗೆ ಬಂದು ನನ್ನ ಸೇರಿಕೊಂಡು ಹಾಡುತ್ತಾ ನಗುತ್ತ ಹಾಡುತ್ತ ಒಲವ ಗೀತೆಯ ಜೊತೆಗೆ ಹಾಡುತ್ತ ಸಿಹಿಯಾದ ಮುತ್ತಂತ ತುಟಿಗೊಂಡು ನೀಡುತ್ತ ಸಂತೋಷ ತರುತ್ತಾಳೆ ದಿನವು ನನ್ನಲ್ಲಿ ಅಣ್ಣಯ್ಯ ತಮ್ಮಯ್ಯ ನೋಡಿ ನಿಲ್ಲಿ ಹೇಳಿದೆ ಎಂದು ನನ್ನ ಎದೆಯಲ್ಲಿ ಹೇ ಸುಂದರಿ ವಯ್ಯಾರಿ ವಯ್ಯಾರಿ ಈ ಸುಂದರಿ ನನ್ನ ಹೃದಯ ಮೆತ್ತೆಯಂತೆ ನನ್ನ ಈ ನಲ್ಲಿಗೆ ನನ್ನ ಹೃದಯ ಮೆತ್ತೆಯಂತೆ ನನ್ನ ಈ ನಲ್ಲಿಗೆ ಹಾಲಿನ ಮನಸ್ಸು ತೇಳಲು ನಯನ ಪ್ರೀತಿಯ ಸೊಗಸು ನೋಡಲು ಉಸಿರಲ್ಲಿ ಉಸಿರಾಗಿ ಒಂದಾಗಿ ತೆರೆದೋಳು ಬಾಳಲ್ಲಿ ಜೊತೆಯಾಗಿ ಇರಲು ಬಂದೋಳು ಅಮ್ಮಯ್ಯ ತಮ್ಮಯ್ಯ ನೋಡಿ ನೀವಿಲ್ಲಿ ಹೇಳಿದೆ ಎಂದು ನನ್ನ ಎದೆಯಲ್ಲಿ ಈ ಸುಂದರಿ ವಯ್ಯಾರಿ ವಯ್ಯಾರಿ ಈ ಸುಂದರಿ ವೀಕ್ಷಕರೇ, ನೋಡಿದ್ರಲ್ಲ ವಿಷ್ಣು ರಾಮನ್ ಅವರು ಅದೇ ರಾಗ ಅದೇ ಹಾಡು ಚಿತ್ರದ ಹಾಡನ್ನು ನೀವಾಗ ಕೇಳಿ ಆನಂದ ಪಟ್ಟಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ ಮತ್ತಷ್ಟು ಅನುಭವಗಳನ್ನು ಕೇಳ್ಕೊಂಬರೋಣ. ಬನ್ನಿ ವೀಕ್ಷಕರೇ. ಸರ್, ಇವಾಗ ನೀವು
ಆವಾಗ ಕಲಿತಾ ಇದ್ದ ಸಂಗೀತಕ್ಕೂ ಇವಾಗಿನ ಸಂಗೀತಕ್ಕೂ ಏನು ಒಂದು ವ್ಯತ್ಯಾಸ ಇದೆ ಅದ್ರ ಬಗ್ಗೆ ಹೇಳಿ ಸರ್. ಸರ್ ಕಲಿಕೆಯಲ್ಲಿ ಏನು ವ್ಯತ್ಯಾಸ ಬರೋದಿಲ್ಲ. ಓಕೆ. ಅದೇ ಕರ್ನಾಟಕ ಸಂಗೀತ ಈಗಲೂ ಅದ್ರ ಬದಲಾವಣೆ ಏನಿರೋದಿಲ್ಲ. ಒಂದು ನಾನು ಅಬ್ಸರ್ವ್ ಮಾಡಿದ್ದು, ಈ ಕಲಿಗರು ತುಂಬ ಜನ ಇದ್ದಾರೆ. ಕ್ಲಾಸಿಕಲ್ ಎಲ್ಲ ಅವರಿಗೆಲ್ಲ ನೊಟೇಷನ್ ಬರ್ಕೊಂಡು ಹಾಡ್ತಾರೆ, ಎಲ್ಲ ಕಲಿತಾರೆ. ಬಟ್ ಹಾಡುಗಾರಿಕೆಯಲ್ಲಿ ಆ ಒಂದು ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ನಮ್ಮ ಹಳೆ ಎಲ್ಲ ಓಪನ್ ವಾಯ್ಸ್, ಇದು ಏನು ಓಪನ್ ವಾಯ್ಸ್ ಅಂಡ್ ಫಾಲ್ಡ್ ವಾಯ್ಸ್ ಎರಡು ಥರ ಇದೆ. ಇವ್ರು ಯಾರು ಕೂಡ ಓಪನ್ ವಾಯ್ಸಲ್ಲಿ ಹಾಡಲ್ಲ, ಯಾರೋ ಈಗಿನ ಆಧುನಿಕ ಗಾಯಕರು. ಇವೆಲ್ಲ ನಾವೆಲ್ಲ ಆಗ SPB, ಘಂಟಸಾಲ, ಕಿಶೋರ್, ರಫಿ ಅವರೆಲ್ಲ ಓಪನ್ ವಾಯ್ಸಲ್ಲಿ ಹಾಡೋರು. ಓಕೆ. ಇವರೆಲ್ಲ ಈಗ ಏನೋ ಒಂದು ಫಾಲ್ಸ್ ವಾಯ್ಸ್ ಅಂತ ಹೇಳ್ತೀವಿ, ಆ ಫಾಲ್ಸ್ ವಾಯ್ಸಲ್ಲೇ ಮೇಂಟೈನ್ ಮಾಡ್ತಾರೆ. ಅಂದರೆ ರಿಸ್ಕ್ ತೊಗೊಳಲ್ಲ, ಅವ್ರಿಗೆ ತಕ್ಕಂತೆ ರೇಂಜ್ ಮಾಡ್ತಾರೆ. ಇವ್ರಿಗೆ ತಕ್ಕಂತೆ ಹಾಡು, ಸೋನು ನಿಗಮ್ ಮಾಡ್ತಾರೆ, ಸೋನು ನಿಗಮ್ ತಕ್ಕಂತೆ ಹಾಡು ಮಾಡಬೇಕು. ಇನ್ನೊಬ್ರು ಯಾರು ಅವ್ರಿಗೆ ತಕ್ಕಂತೆ ಹಾಡು. ಆಗಿಲ್ಲದಲ್ಲಿ ಹಂಗಲ್ಲ, ಒಂದು ಹಾಡು ಮಾಡಿ ನೀವೇ ಹಾಡ್ಬೇಕು, ಕಡಾಖಂಡಿ ರೂಲ್ ಮಾಡಿ ನೀವು ಇದೇ ಥರ ಹಾಡಬೇಕು. ಆಗಿನ ಕಾಲದಲ್ಲಿ. ಈಗ ಹಂಗಿಲ್ಲ, ಈ ಸಾಂಗ್ ಯಾರು ಹಾಡ್ತಾರೆ ಅವ್ರ ತಕ್ಕಂತೆ ಮ್ಯೂಸಿಕ್ ಮಾಡ್ತಾರೆ. ಅವಾಗೆಲ್ಲ ಹಾಗಲ್ಲ, ನಟನಿಗೆ ಸಿನಿಮಾಗೆ ತಕ್ಕಂತೆ ಹಾಡು ಮಾಡೋರು. ಸರ್ ನಾನು ಕೇಳಿದ ಮಟ್ಟಿಗೆ SPB ಅವರು ಇವಾಗ ಎಲ್ಲ ನಟರಿಗೂ ಆಡ್ತಾಯಿದ್ರು. ಶಿವರಾಜ್ ಕುಮಾರ್ಗೆ, ಅಂಬರೀಷ್ಗೆ, ವಿಷ್ಣುವರ್ಧನ್ ಅವ್ರಿಗೆ, ಶಂಕರ್ ನಾಗು, ಅನಂತ್ ನಾಗು. ಬಟ್ ಹೇಗೆ ಸರ್, ಹೇಗೆ ಆಡ್ತಿದ್ರು ಅವರು? ಬಟ್ ಸೇಮ್ ಅದೇ ಒಂದು ಇವಾಗ ಅನಂತ್ ನಾಗು ರೀತಿಯಲ್ಲೇ ಆಡ್ತಾಯಿದ್ರು. ಅಂಬರೀಷ್ ಅಂದರೆ ಅಂಬರೀಷ್ ರೀತಿಯಲ್ಲೇ ಆಡ್ದಂಗೆ ಇರ್ತಾಯಿತ್ತು. ಹೇಗೆ ಸರ್ ಅದು? ಇದು ಎಲ್ಲರೂ ಇದ್ರ ಬಗ್ಗೆ ತುಂಬಾ ಮಾತಾಡ್ತಾರೆ. ನಿಜವಾಗ್ಲೂ ಸರ್. SPB ಅವರು ಒಂದು ಇಂಟರ್ವ್ಯೂ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಹೌದು. ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ, ನಾನೇನ್ ಚೇಂಜ್ ಮಾಡೋದಿಲ್ಲ. ಸರ್ ಇದರ ಜಾಣತನ ಯಾರಲ್ಲಿದೆ ಗೊತ್ತಾ? ಕಂಪೋಸರ್, ಓಕೆ, ಮ್ಯೂಸಿಕ್ ಡೈರೆಕ್ಟರ್ ಶಿವರಾಜ್ ಕುಮಾರ್, ಅಂಬರೀಷ್ ಒಂದು ಸಿನಿಮಾ ಇಟ್ಕೊಳ್ಳೋಣ. ಅಂಬರೀಷ್ ಒಂದು ರಫ್ ಮ್ಯಾನ್. ಈಗ ಅವರು ಡೈರೆಕ್ಟರ್ ಅವ್ರು ತಕ್ಕಂತೆ ಸ್ಕ್ರಿಪ್ಟ್ ಮಾಡ್ತಾರೆ, ಅದು ತಕ್ಕಂತೆ ಮ್ಯೂಸಿಕ್ ಡೈರೆಕ್ಟರ್ ಸಾಂಗ್ ಮಾಡ್ತಾರೆ. ಆಟೋಮೆಟಿಕ್ ಆ ಸಾಂಗ್ ಆ ಥರ ಕಂಪೋಸ್ ಆಗುತ್ತೆ. ಅದು ಮ್ಯಾನೇಜರ್ ಆಟೋಮೆಟಿಕ್ ಬಂದ್ಬಿಡುತ್ತೆ. ಇದ್ರಲ್ಲಿ ಮೇನ್ ಇಂಟೆಲಿಜೆನ್ಸ್ ಕಂಪೋಸರೇ. ಜೊತೆಯಲ್ಲಿ SPB ಅವರು ಸ್ವಲ್ಪ ಮ್ಯಾನೇಜರ್ ಆ್ಯಡ್ ಮಾಡ್ತಾ ಇದ್ರು. ಅಲ್ಲ, ಇವರು ಕೇಳ್ತಾ ಇದ್ರ ಯಾರು ನಾಯಕ ನಟರು ಈ ಸಿನಿಮಾದಲ್ಲಿ ಅಂತ? ಅದನ್ನ ಹೌದು, ಅದಕ್ಕೆ ಬರ್ತಾ ಇದ್ದೀನಿ. SPB ಅವರು ಕೂಡ ಬಂತ ಕೇಳೋರು ಈ ಸಿನಿಮಾ ಯಾರು ಆಕ್ಟ್ ಮಾಡ್ತಾ ಇದ್ದಾರೆ, ನಾಯಕ ನಟರು. ಹೌದು. ಓಕೆ. ಸ್ವಲ್ಪ ಮ್ಯಾನೇಜರ್ನ ಅಪ್ಲೈ ಮಾಡ್ತಾ ಇದ್ರು. ಈಗ ನಾವು ಡ್ಯಾನ್ಸ್ ಜಾಸ್ತಿ ಮಾಡಲ್ಲ ಅವರು. ಅವ್ರ ತಕ್ಕ ದುಂಡು ಮಲ್ಲಿಗೆ ಅವ್ರಿಗೆ ಅಷ್ಟೇ ಆಡೋದವ್ರು. ಅವರು ಸ್ವಲ್ಪ ಅರ್ಥ ಮಾಡ್ಕೊಂಡು ಹಾಡೋದು SPB ಅವರು. ಮ್ಯಾನೇಜರ್ ಅರ್ಥ ಮಾಡ್ಕೊಂಡು ಈ ಆಕ್ಟ್ ಈ ಥರ ಮಾಡ್ತಾರೆ. ಅದು ದೊಡ್ಡ ಜಾಣತನ. ಮುಖ್ಯ ಜಾಣತನ ಕಂಪೋಸರೇ. ಆ ಸಾಂಗ್ ಕ್ರಿಯೇಟ್ ಮಾಡೋದಿದೆಯಲ್ಲ, ಆ ಸಾಂಗ್ ಕ್ರಿಯೇಟ್ ಮಾಡೋದೇ ಇಂಪಾರ್ಟೆಂಟ್. ಅದಕ್ಕೆ ಜೀವ ತುಂಬಿಸಿದ್ದು ಬಾಲಸುಬ್ರಹ್ಮಣ್ಯ. ಇದು ನನ್ನ ಫ್ರಾಂಕ್ ಅನಿಸಿಕೆ. ಯಾಕಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಆ ಥರ ಇದ್ದರು ಆ ಕಾಲದಲ್ಲಿ. ಆ ಸೀಕ್ವೆನ್ಸ್ ತಕ್ಕಂತೆ ಸಾಂಗ್ ಮಾಡೋರು. ಟು ಬಿ ಎಂದು ಹಾಡುವ, ಇದು ಶಿವರಾಜ್ ಕುಮಾರ್ ಮ್ಯಾನೇಜರ್. ಹೌದೌದು, ಖಂಡಿತವಾಗಿ. ಕನ್ನಡ ಅದು ಅಂಬರೀಷ್ ಅವರಿಗೆ. ಈ ಥರ ಆನಂದ್ನಾಗೆ ಆಕಾಶ ಸಾಫ್ಟ್ ಆಗಿರುತ್ತೆ. ಸೊ ಇದನ್ನ ಕ್ರಿಯೇಟ್ ಮಾಡಿದ್ಯಾರು, ಕಂಪೋಸ್ ಮಾಡಿದ್ಯಾರು? ಮ್ಯೂಸಿಕ್ ಡೈರೆಕ್ಟರ್. ಸೊ ಈ ಥರ ಮ್ಯೂಸಿಕ್ ಡೈರೆಕ್ಟರ್ಗಳು ಭಾಳ ಜಾಣತನವಾಗಿ ಕೆಲಸ ಮಾಡಿ ಹಾಡನ್ನ ಕ್ರಿಯೇಟ್ ಮಾಡಿದ್ರು. ಅದನ್ನು ಅರ್ಥ ಮಾಡಿಕೊಂಡು SPB ಸರ್ ಅವರು ಅದಕ್ಕೆ ತಮ್ಮ ಬಾಡಿ ಲ್ಯಾಂಗ್ವೇಜ್ ಕೊಟ್ಟರು. ಬಟ್ ಸಂಗೀತ ನಿರ್ದೇಶಕರು ಹೇಳ್ತಾ ಇದ್ರು ಸರ್, ಏನಂತ, ಇವಾಗ ನೀವು ಹಿಂಗ್ ಆಡ್ಬೇಕು ಅಂತ ಮಾಡ್ತಾ ಇದ್ದಾರೆ. ಬಿಗಿನಿಂಗ್ ಅಲ್ಲಿ ಮಾತ್ರ ಕ್ರಮೇಣ ಅದು ಸೆಟ್ ಆಗೋಯ್ತು. SPB ಗೊತ್ತಾಗೋಯ್ತು. ಈಗ ಹಾಡಿ ಅದು ಪಳಗ್ಬಿಟ್ರು ಬಾಲಸುಬ್ರಹ್ಮಣ್ಯ ಅಂತಾರೆ. ಅಂಬರೀಷ್ ಈ ತರ ಹಾಡ್ಬೇಕು ಇವ್ರಿಗೆ. ಶಿವರಾಜ್ ಈಗ ಗೊತ್ತು, ಅವ್ರಿಗೆ ಆಟೋಮೆಟಿಕ್ ಅಂಡರ್ಸ್ಟ್ಯಾಂಡ್. ಸಣ್ಣ ಕರೆಕ್ಷನ್ಸ್ ಮಾಡ್ತಾರೆ ಮ್ಯೂಸಿಕ್. ಈ ತರ ಇದು ಬೇಕು, ಇದು ಬೇಡ ಮಾಡೇ ಮಾಡ್ತಾರೆ. ಸೊ ಇದ್ರ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ವಿಷ್ಣುವರ್ಧನ್ ಅವರು ಒಂದು ಕಡೆ ಹೇಳ್ತಾರೆ, ನನಗೆ ಏನು ಪ್ರಖ್ಯಾತಿ ಪ್ರಶಂಸನೆ ಲೋಕವಿಖ್ಯಾತಿ ಏನು ಬಂದಿದೆ, ನನಗೆ ಹೆಸರು ಬಂದಿದೆ, ಅದ್ರಲ್ಲಿ ಅರ್ಧ SPB ಸರ್ ಸೇರುತ್ತೆ. ಈಗ ಒಂದು 101 ನೆನಪು ಹಾಡು ಕೇಳಿದಾಗ ಈಗ ನಿಮ್ಮ ಕಣ್ಮುಂದೆ SPB ಬರಲ್ಲ, ನಾನು ಬರ್ತೀನಿ. ಇದ್ರಲ್ಲಿ ಅರ್ಧ ಜೀವ ಅವ್ರದ್ದು, ಅರ್ಧ ಜೀವ ನಂದು. ಈ ತರ ತುಂಬಿದವರು ಬಾಲಸುಬ್ರಹ್ಮಣ್ಯ. NT ರಾಮರಾವ್ ತಗೊಳ್ಳಿ, ಪುಣ್ಯ ಭೂಮಿ ದಾರೇಶ್, ಅವ್ರಿಗೆ ಏನ್ಬೇಕು ಅದೇ ಥರ ಹಾಡಿದ್ರು ಅವರು. ಇದನ್ನ ಕ್ರಿಯೇಟ್ ಮಾಡಿದವರು ಆ ಥರ ಕ್ರಿಯೇಟ್ ಮಾಡಿದ್ರು. ಅದನ್ನು ಉಪಯೋಗಿಸ್ಕೊಂಡು ಕರೆಕ್ಟಾಗಿ ಮ್ಯಾನರಿಸಮ್ ಕೊಟ್ಟಂಥವ್ರು ಒನ್ ಆ್ಯಂಡ್ ಓನ್ಲಿ ಬಾಲಸುಬ್ರಹ್ಮಣ್ಯಂ ಸರ್. ಇನ್ಯಾರು ಈ ಕೆಲಸನ ಮಾಡಲಿಲ್ಲ. ಯೇಸುದಾಸ್ ಅವ್ರು ಚೆನ್ನಾಗಿ ಹಾಡ್ತಾರೆ. ಅವ್ರು ಒಂಥರ ಮೊನೊಟೋನಿ ಒಂದು ಆ ಕಡೆ ಕಲ್ತ್ಕೊಂಡು ನೀಟಾಗಿ ಹಾಡ್ಬಿಟ್ಟು ಅವರು. ಅಂದರೆ ಯಾವ ಆ್ಯಕ್ಟ್ರು ಆ ಮ್ಯಾನರಿಸಮೆಲ್ಲ ಕೊಡೋಕೆ ಅವ್ರು ಟ್ರೈ ಮಾಡಲಿಲ್ಲ. ಟ್ರೈ ಮಾಡಿ ಅವಳ ಶೈಲಿ ಅದು. ಸೊ ಈ ಥರ ನಟನೆ ಸಿಂಗಿಂಗ್ ಮಾಡಿದ್ದು SPB ಅವರೇ. ಅದಕ್ಕೆ ಅವ್ರು ನಟ ಕಮ್ ಆ್ಯಕ್ಟರ್.
ಇದು ನಿಜವಾದ ಕೆಲಸ, ಒಳ್ಳೆ ಕೆಲಸ ಆ್ಯಕ್ಚುಲಿ. ಅದಕ್ಕೆ ಇವತ್ತು ಎಷ್ಟೋ ಹಾಡುಗಳು ಸರ್, ಈಗ ನಮ್ಮಲ್ಲಿ ಬಸಂತ್ ಕುಮಾರ್ ಪಾಟೀಲ್ ಅಂತ ಒಬ್ರು ಇದ್ದಾರೆ, ಹೌದು ನಿರ್ಮಾಪಕರು, ಅವ್ರ ನಟರಾಗಿಲ್ಲ ಮುಂಚೆ. ಹೌದು ಹೌದು ಹೌದು. ಯಾವ ಹಾಡು ಅಲ್ಲಲ್ಲ, ಮಂಗಲ್ಯ ಭಾಗ್ಯ ಅಂತ ಆಸೆಯ ಭಾವ. ಅದು ಆಸೆಯ ಈ ಹಾಡಲ್ಲಿ ನಮ್ಮ ಮುಂದೆ ಬರೋದು ಬಸಂತ್ ಕುಮಾರ್ ಪಾಟೀಲ್. ಆ ಒಂದು ಹಾಡಿಂದ ಆ ವ್ಯಕ್ತಿ ಆಕ್ಟರ್ ಆದರು. ಹೌದು ಹೌದು ಹೌದು, ಖಂಡಿತ. ಈ ಥರ ಮಾತಾಡ್ತಾ ಹೋದ್ರೆ ಕಲಾ ಬಂಧುಗಳೇ, SPB ಅವರಿಂದ ಅನೇಕ ನಟರು ಸೃಷ್ಟಿಯಾದರು. ಇದು ಯಾರು ನಂಬಲಿ, ನನ್ನ ಓಪನ್ ಟಾಕ್. ಹೌದು ಹೌದು ಹೌದು, ಇದು ಯಾರು ಬೇಕಾದ್ರೆ ಒಪ್ಪದಲ್ಲೇ ಇರ್ಬೋದು. ಮೋರ್ ಅಂಡ್ ಮೋರ್ ಆಕ್ಟರ್ಸ್ ಸರ್ವೈವ್ಡ್ ಬೈ ಬಾಲಸುಬ್ರಹ್ಮಣ್ಯ. ಸಾಮಾನ್ಯ ನಟ ಕ್ಲಿಕ್ ಆಗಿದ್ದಾರೆ. ನಮ್ಗೆ ಬಾಡಿ. ಈಗ ಇನ್ನೊಂದು ಉದಾಹರಣೆ ಹೇಳ್ಬಿಡ್ತೀನಿ. ನಮ್ಮ ಕೋಕಿಲ ಮೋಹನ್ ಅವರು ಇದು ಭಾಳ ಮುಖ್ಯ, ಕೇಳ್ಕೊಡಿ. ಕೋಕಿಲ ಮೋಹನ್ ಅವರು ಕಲಾ ಬಂಧುಗಳೇ, ಅವ್ರಿಗೆ ಅವ್ರ ವಾಯ್ಸು ಅವ್ರದಲ್ಲ, ಹಾಡು ಅವ್ರದಲ್ಲ. ಅವ್ರಿಗೆ ಡಬ್ಬಿಂಗ್ ವಾಯ್ಸ್ ಮಾತಾಡೋದೇ ಬೇರೆ, ಅವರು ಹಾಡಿದ ಬಾಲಸುಬ್ರಹ್ಮಣ್ಯಂ. ಅವ್ರು ಬರೀ ಅಪಿಯರೆನ್ಸ್ ಅಷ್ಟೇ ಸ್ಕ್ರೀನ್ನಲ್ಲಿ. ತಮಿಳು ಪಯಣಗಳು ಮುಡಿಯೋದಿಲ್ಲ. ಇಳೆಯ ನೀಲ ಹಾಡು ಏನು ಕೋಕಿಲ ಮೋಹನ ಹಾಡ್ತಾ ಇದ್ದಾರೆ ಏನೋ ಒಂದು ಭಾವನೆ ಬಂದು. ಇದು ಹಾಡಿನ ಆ ಪಿಕ್ಚರ್ ಡೈಲಾಗ್ಲೇ ಬೇರೆ ಯಾರು, ಡಬ್ಬಿಂಗ್ ವಾಯ್ಸ್ ಬೇರೆ ಯಾರು. ಸುರೇಂದರ್ ಅಂತ ಒಬ್ರು ಇದ್ದಾರೆ, ಅವ್ರು ಈಗಲೂ ಅವರೊಬ್ರು ಗಾಯಕರು. ನಮ್ಮ ತಮಿಳು ವಿಜಯ್ ಇದಾರಲ್ಲ, ಸೂಪರ್ ಸ್ಟಾರ್ ವಿಜಯ್, ಅವರ ಮಾವ ಸುರೇಂದರ್ ಅನ್ನೋರು, ಅವರು ರೆಗ್ಯುಲರ್ ಡಬ್ಬಿಂಗ್ ವಾಯ್ಸ್. ಯಾರಿಗೆ? ಕೋಕಿಲ ಮೋಹನ್ಗೆ. ಕೋಕಿಲ ಮೋಹನ್ಗೆ 1 ವರ್ಷ ತಮಿಳು ಮಾತಾಡೋಕೆ ಬರ್ತಾ ಇರಲಿಲ್ಲ. ಇವಾಗ ಕಲ್ತ್ಕೊಂಡಿದ್ದಾರೆ. ಬಿಗಿನಿಂಗಲ್ಲಿ ಎಲ್ಲ ಮಾತಾಡಿದ್ದು ಬೇರೆ, ಹಾಡಿದ್ದು ಬೇರೆ. ಎಂಥ ಅದೃಷ್ಟ! ಇದನ್ನ ಏನು ಅರ್ಥ ಆಗುತ್ತೆ? ಎಂಥ ಕ್ರೆಡಿಟ್ ಕೊಟ್ಟಿದ್ದಾರೆ ಬಾಲಸುಬ್ರಹ್ಮಣ್ಯಂ ಸರ್. ಇಷ್ಟು ಹೊತ್ತು ತಮ್ಮ ಸಮಯವನ್ನು ಬಿಡುವು ಮಾಡಿಕೊಂಡು ನಮ್ಮ ಪರಿಶ್ರಮ ಮಾಧ್ಯಮ ವಾಹಿನಿಗೆ ನಿಮ್ಮ ಸಂದರ್ಶನ ಕೊಟ್ಟಿದ್ದು ನಿಜವಾಗ್ಲೂ ಕೂಡ ತುಂಬ ಸಂತೋಷ ಆಯಿತು ಸರ್. ನಿಮಗೆ ದೇವರು ಇನ್ನಷ್ಟು ಮತ್ತಷ್ಟು ಚಿತ್ರರಂಗದಲ್ಲಿ ಹಾಡೋ ಅವಕಾಶ ಸಿಗಲಿ ಅಂತ ಅಂದ್ಬಿಟ್ಟು ನಾನು ಹೃದಯಪೂರ್ವಕವಾಗಿ ನಿಮಗೆ ಹಾರೈಸ್ತಾ ಇದ್ದೀನಿ ಸರ್. ಭಾಳ ಸಂತೋಷ. ನಾನು ಕೂಡ ನಿಜವಾಗ್ಲೂ ಕೂಡ ಪರಿಶ್ರಮ ಮಾಧ್ಯಮದ ಪರವಾಗಿ ನಿಮ್ಮ ಪ್ರೋತ್ಸಾಹ ಸಹಕಾರ ಅದ್ರ ಮೇಲೂ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಈ ಕಾರ್ಯಕ್ರಮಕ್ಕೆ ನೀವು ಈ ಸಂದರ್ಶನ ಕೊಟ್ಟಿರೋದು ನಮಗೆ ತುಂಬ ಸಂತೋಷ ಆಗಿದೆ. ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀನಿ ಸರ್. ಪರಿಶ್ರಮ ಮಾಧ್ಯಮ ವಾಹಿನಿಯ ಕಡೆಯಿಂದ ಮತ್ತು ವೀಕ್ಷಕರ ಪರವಾಗಿ ಹೃದಯದ ಧನ್ಯವಾದಗಳು ಸರ್. ಗಿರೀಶ್ ಅವರೇ, ನೀವು ನಂಗೆ ಧನ್ಯವಾದ ಹೇಳಿಬಿಟ್ರಿ. ನಾನು ನಿಮ್ಗೆ ಧನ್ಯವಾದ ಹೇಳೋಲ್ಲ. ಪರಿಶ್ರಮ ಮಾಧ್ಯಮ ವಾಹಿನಿಯ ಮುಖ್ಯಸ್ಥರು ಗಿರೀಶ್, ನಿಮಗೆ ಮತ್ತು ನಮ್ಮ ತಾಂತ್ರಿಕ ವರ್ಗದವರಿಗೆ ನನ್ನನ್ನು ಇಂಟರ್ವ್ಯೂ ಮಾಡಿ ನನ್ನ ಜೀವನ ಚರಿತ್ರೆಯನ್ನು ಬಿತ್ತರಿಸ್ತಾ ಇದ್ದೀರಿ. ಬಹಳ ಸಂತೋಷ. ಈಗ ಹಲವಾರು ಜನಕ್ಕೆ ಹಲವಾರು ಮೆಸೇಜ್ ಹೋಗ್ಬೋದು, ನನಗೂ ಅಡ್ವಾಂಟೇಜ್ ಆಗ್ಬೋದು. ಮತ್ತೊಮ್ಮೆ ನಿಮ್ಮ ತಾಂತ್ರಿಕ ವರ್ಗಕ್ಕೆ, ನಿಮ್ಮ ಟೀಮ್ಗೆ ನನ್ನ ಅನಂತ ವಂದನೆಗಳು. ಥ್ಯಾಂಕ್ ಯು ಮಿಸ್ಟರ್ ಗಿರೀಶ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತಿನ ಶ್ರೀ ವಿಷ್ಣು ರಾಮನ್ ರವರ ಸಂದರ್ಶನವನ್ನು ನೋಡಿ ನೀವು ಖುಷಿಪಟ್ಟಿದ್ದೀರಾ, ಆನಂದಪಟ್ಟಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತೊಮ್ಮೆ ಅವ್ರ ಮೇಲೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾರ್ಯಾರು ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡು. ವೀಕ್ಷಕರೇ, ನಿರಂತರವಾಗಿ ನೋಡ್ತಾ ಇರಿ ಪರಿಶ್ರಮ ಮಾಧ್ಯಮ ವಾಹಿನಿಯನ್ನು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ವಿಭಿನ್ನ ರೀತಿಯ ಕಾರ್ಯಕ್ರಮದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಿಮ್ಮ ಪ್ರೀತಿಯ ಗಿರೀಶ್. ನಮಸ್ಕಾರ.